ಇರೋದು ಅಲ್ಲಿ ಸ್ಟಮಕ್ ಮತ್ತೆ ಹ್ಮ್ ಸ್ಪ್ಲೀನ್ ಆರ್ಗನ್ ವೀಕ್ ಆಗಿರುತ್ತೆ. ನಮ್ಗೆ ಹ್ಮ್ ಯಾವಾಗೂ ಸ್ಟಮಕ್ ಮತ್ತೆ ಹ್ಮ್ ಸ್ಪ್ಲೀನ್ ಮೇನ್ ಅದು ಯಾವಾಗೂ ಸ್ಟ್ರೆಂತ್ ಇದ್ರೆ ಮಾತ್ರ ನಮ್ಗೆ ಈ ಶುಗರ್ ಆಗ್ಲಿ ಅದು ಯಾವ್ದು ಹ್ಮ್ ಇಶ್ಯೂಸ್ ಬರಲ್ಲ. ಈಗ ಆ ಆರ್ಗನ್ ಹ್ಮ್ ವೀಕ್ ಆಗಿದೆ ಅಂದ್ರೆ ಅದ್ರ ಜೊತೆಗಿರೋ ಆರ್ಗನ್ಗಳು ಕೂಡ ವೀಕ್ ಆಗಿರುತ್ತೆ. ಹ್ಮ್ ಅಂದ್ರೆ ಅಲ್ಲಿ ಹ್ಮ್ ಫಂಕ್ಷನಿಂಗ್ ಇಂಬ್ಯಾಲೆನ್ಸ್ ಆಗಿರುತ್ತೆ. ಅದು ಬರೀ ಸ್ಟಮಕ್ ಸ್ಪ್ಲೀನ್ ಅಷ್ಟೇ ಇಂಬ್ಯಾಲೆನ್ಸ್ ಆಗಿರಲ್ಲ, ಜೊತೆ ಕಿಡ್ನಿಯಲ್ಲೂ ಹ್ಮ್ ತೊಂದರೆ ಆಗಿರುತ್ತೆ, ಲಿವರ್ ಅಲ್ಲೂ ಪ್ರಾಬ್ಲಮ್ ಆಗಿರುತ್ತೆ. ಅದು ಮುಂದೆ ಏನಾಗುತ್ತೆ, ನೀವು ಹಾಗೆ ಬಿಡ್ತಾ ಹೋಗ್ಬಿಟ್ರೆ, ಈಗಲೇ ಸರಿ ಮಾಡ್ಕೊಳ್ಳದೆ ಇದ್ರೆ ಮುಂದೆ ನಿಮ್ಗೆ ಹ್ಮ್ ಫ್ಯಾಟಿ ಲಿವರ್ ಆಗ್ಲಿ, ಕೊಲೆಸ್ಟ್ರಾಲ್ ಬರೋದಾಗ್ಲಿ, ಆಮೇಲೆ ಕಿಡ್ನಿಗಳಿಗೆ ಹ್ಮ್ ಸಂಬಂಧಪಟ್ಟ ತೊಂದರೆಗಳು ಬರೋದಾಗ್ಲಿ, ಒಂದೊಂದೇ ಪ್ರಾಬ್ಲಮ್ ಸ್ಟಾರ್ಟ್ ಆಗುತ್ತೆ. ಸೊ ನೀವು ಹ್ಮ್ ಇವಾಗ್ಲೇನೆ ಪರ್ಸನಲ್ ಆಗಿ ಒಂದ್ಸಲಿ ನನ್ನ ಹತ್ರ ವಾಟ್ಸಪ್ ಅಲ್ಲಿ ಈಗ ಮೆಸೇಜ್ ಹಾಕ್ಬಿಟ್ಟು ಆನ್ಲೈನ್ ತಗೋಬಹುದು. ಬೆಂಗಳೂರು ಮೇಡಮ್. ಹಾ ನಾನಿರೋದು ಬೆಂಗಳೂರಲ್ಲಿರೋದು. ಬೆಂಗಳೂರಲ್ಲಿ ಕ್ಲಿನಿಕ್ ಬರೋದಾದ್ರೆ ಬರ್ಬೋದು, ಇಲ್ಲಿದ್ರೆ ನೀವು ಆನ್ಲೈನ್ ನಲ್ಲೇ ಎಲ್ಲಿ ನನ್ನ ಭೇಟಿ ಎಲ್ಲಿ ಥೆರಪಿ ಕ್ಲಿನಿಕ್ ತಗೋಬಹುದು. ಎಲ್ಲಿ ನಿಮ್ದು? ಹಾ ಮೇಡಮ್, ಕ್ಲಿನಿಕ್ ಎಲ್ಲಿ ನಿಮ್ದು? ಕ್ಲಿನಿಕ್ ತಾವರೆಕೆರೆ ಹತ್ರ ಬರುತ್ತೆ. ಬಿಟಿಎಂ ಹೋಗ್ತಾ ಇರ್ತೇನಾ? ಮಾಗಡಿ ರೋಡ್, ತಾವರೆಕೆರೆ. ಮಾಗಡಿ ರೋಡ್ ತಾವರೆಕೆರೆನಾ? ಹಾ ಹಾ. ಸರಿ ಮೇಡಮ್, ನಾನು ಸಂಡೇ ಬರ್ತೀನಿ ಮಾತ್ರ ಹಾಗಾದ್ರೆ. ಅವೈಲೇಬಲ್ ಇರ್ತೀನಿ ನಾನು. ಹ್ಮ್ ಸಂಡೇ ಹ್ಮ್ ಸಾಟರ್ಡೆ ಕಾಲ್ ಹ್ಮ್ ಮಾಡ್ಕೊಂಡ್ಬಿಟ್ಟು ಬರ್ಬೇಕು. ಹೌದಾ? ಹ್ಮ್ ಸರಿ ಮೇಡಮ್. ಈಗ ಹ್ಮ್ ಸದ್ಯಕ್ಕೆ ಇದಕ್ಕೆ ಏನಾದ್ರು ಮೇಡಮ್ ಈ ಹೇಳ್ತೀನಿ ಬೆರಳಿಗೆ? ಹೇಳ್ತೀನಿ ಹ್ಮ್ ಹೇಳ್ತೀನಿ. ಹ್ಮ್ ಎಲ್ಲಿ ಬರದೆ ಬೇಕು. ಇಲ್ಲಿ ನೋಡಿ, ನಮ್ಮ ಬಲಗೈ ಉಂಗುರದ ಬೆರಳು ಸ್ಟಮಕ್ ಹಾ ಮತ್ತೆ ಸ್ಪ್ಲೀನ್ ಜಾಯಿಂಟ್ ಇರುತ್ತೆ ಇಲ್ಲಿ. ಸರಿನಾ? ಇಲ್ಲಿ ಹಾ ನೋಡಿ, ಈ ಫಸ್ಟ್ ಜಾಯಿಂಟಿಗೆ ನೀವು ಆರೆಂಜ್ ಕಲರ್ ಹಾಕ್ಬೇಕು, ಒಂದ್ ಈ ರೀತಿ ಬ್ಯಾಕ್ ಫ್ರಂಟ್ ಕವರ್ ಆಗೋ ತರ. ಇನ್ನೊಂದ್ ಲೈನ್ ಹಾ ಸ್ಕೈ ಬ್ಲೂ ಕಲರ್ ಹಾಕ್ಬೇಕು, ಬ್ಯಾಕ್ ಫ್ರಂಟ್ ಹ್ಮ್ ಕವರ್ ಹಾಕ್ಬೇಕು. ಜೊತೆಗೆ ಎರಡು ಒಂದು ಲಾಸ್ಟ್ ಲೈನ್ ಕೆಳಗಡೆ ಒಂದಾ? ಒಂದೇ ಹಾಕಿ ಇಲ್ಲಿ ಲಾಸ್ಟ್ ಅಲ್ಲಿ ಓಕೆ. ಹ್ಮ್ ಸ್ಕೈ ಬ್ಲೂ ಮತ್ತೆ ಹ್ಮ್ ಆರೆಂಜ್ ಕಲರ್ ಸರ್ಕಲ್ ಹಾಕ್ಬೇಕು ಲಾಸ್ಟ್ ಓಕೆ ಅಲ್ಲಿ. ಓಕೆ ಓಕೆ. ಸರಿನಾ? ಇದು ಲಾಸ್ಟ್ ಅಲ್ಲಿ ಸ್ಪ್ಲೀನ್ ಹಾ. ಜಾಯಿಂಟ್, ಇದು ಸ್ಟಮಕ್ ಜಾಯಿಂಟ್. ಓಕೆ ಮೇಡಮ್. ಇದನ್ನ ಹಾಕಿ ಇದಕ್ಕಿಲ್ಲ, ಆ ಮುಂದಕ್ಕೆ ಇದಕ್ಕೆ ಅಲ್ವಾ? ಫಸ್ಟ್ ಜಾಯಿಂಟ್, ಸರಿ, ಲಾಸ್ಟ್ ಜಾಯಿಂಟ್. ಫಸ್ಟ್ ಸರಿನಾ? ಲಾಸ್ಟ್. ಓಕೆ ಮೇಡಮ್. ಹಾಕ್ಬೇಕು. ಓಕೆ. ಇಲ್ಲಿ ಹ್ಮ್ ನಿಮ್ಗೆ ಸ್ಟಮಕ್ ಸ್ಪ್ಲೀನ್ ಹ್ಮ್ ಸ್ಟ್ರೆಂಥನ್ ಆಗುತ್ತೆ. ಹ್ಮ್ ಹ್ಮ್ ಸರಿನಾ? ಓಕೆ ಜೊ- ಮೇಡಮ್. ಜೊತೆಗೆ ಹ್ಮ್ ಇಲ್ಲಿ ನೋಡಿ, ನನ್ನ ಹಾ ನಂಬರ್ ಥೆರಪಿ ಒಂದು ಕೊಡ್ತೀನಿ ನಿಮ್ಗೆ. ಇದು ಹ್ಮ್ ಈ ಭಾಗದಲ್ಲಿ ಹ್ಮ್ ರೆಡ್ ಕಲರ್ ಸ್ಕೆಚ್ ಪೆನ್ ತಗೊಳ್ಳಿ, ಹ್ಮ್ ತೋರಿಸ್ತೀನಿ. ಹ್ಮ್ ಕಾಣಿಸ್ತಿದ್ಯಾ? ಇಲ್ಲ, ಈಗ ಕಾಣಿಸ್ತಾ ಇದೆ. ಬ್ರಾಕೆಟ್ +34 ಹಾ ಅಂತ ಬರೆದು ಮತ್ತೆ ಬ್ರಾಕೆಟ್ ಕ್ಲೋಸ್ ಮಾಡ್ಬೇಕು. ಹಾ ಹಾ ಸರಿನಾ? ಹಾ ನೆಕ್ಸ್ಟ್ ಯೆಲ್ಲೋ ಕಲರ್ ತಗೊಳ್ಳಿ, ಹಾ ಹ್ಮ್ ಬ್ರಾಕೆಟ್ +37 ಅಂತ ಬರೆದು ಮತ್ತೆ ಬ್ರಾಕೆಟ್ ಕ್ಲೋಸ್ ಮಾಡ್ಬೇಕು. ಓಕೆ ಓಕೆ ಓಕೆ. ಹಾ ನೆಕ್ಸ್ಟ್ ನೋಡಿ, ಲೆಫ್ಟ್ಗೆ. ಹಾ ಡಾರ್ಕ್ ಗ್ರೀನ್ ಕಲರ್ ಹ್ಮ್ ಡಾರ್ಕ್. ಹ್ಮ್ ಬ್ರಾಕೆಟ್ ಹಾ +33 ಅಂತ ಬರೆದು ಮತ್ತೆ ಬ್ರಾಕೆಟ್ ಕ್ಲೋಸ್ ಮಾಡಿ. +33. ಕಾಣಿಸ್ತಿದ್ಯಾ? ಮೇಲ್ಗಡೆ ಫಸ್ಟ್ ಬ್ರಾಕೆಟ್ +34 ಹಾ ಅಂತ ಬರಿಬೇಕು ರೆಡ್ ಕಲರ್ ಅಲ್ಲಿ. ಹಾ ಹಾ ಕೆಳಗಡೆ ಯೆಲ್ಲೋ ಕಲರ್ ಸ್ಕೆಚ್ ಪೆನ್ ಹ್ಮ್ ತಗೊಳ್ಬೇಕು, ಹಾ +37 ಅಂತ ಬರಿಬೇಕು. ಬ್ರಾಕೆಟ್ ಓಪನ್ ಮಾಡ್ಬೇಕು, ಹಾ ಮತ್ತೆ ಬ್ರಾಕೆಟ್ ಕ್ಲೋಸ್ ಮಾಡ್ಬೇಕು. ಹಾ ಹಾ ನೆಕ್ಸ್ಟ್ ಡಾರ್ಕ್ ಗ್ರೀನ್ ಕಲರ್ ತಗೋಬೇಕು, +33 ಅಂತ ಹ್ಮ್ ಬರೆದು ಬ್ರಾಕೆಟ್ ಹಾಕೊಳ್ಬೇಕು. ಹಾ ಹಾ ಜೊತೆಗೆ ಇಲ್ಲಿ ಸರಿ ಕಿಡ್ನಿ ಮೇಡಮ್. ರಿಫ್ಲೆಕ್ಸ್ ಬರುತ್ತೆ ಹ್ಮ್ ನೋಡಿ, ಕಿಡ್ನಿ ಹಾ 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 ತೋರಿಸ್ತೀನಿ. ಹಾ ಕಿಡ್ನಿ ರಿಫ್ಲೆಕ್ಸ್ ಅಲ್ಲಿ +50 ಅಂತ ಬರಿಬೇಕು. ರೆಡ್ ಕಲರ್ ಸ್ಕೆಚ್ ಪೆನ್ ಇಂದ +50 ಅಂತ ಹ್ಮ್ ಬ್ರಾಕೆಟ್ ಹಾಕ್ಬೇಕು. ಹ್ಮ್ ಕಾಣಿಸ್ತಿದ್ಯಾ? ಹ್ಮ್ ಹಾ ಹಾ ಮೇಡಮ್, ಕಾಣಿಸ್ತಾ ಇದೆ. ರೆಡ್ ಹಾ ಕಲರ್ ಇಂದ ಬರಿಬೇಕು. ಹ್ಮ್ ಇದು ಎರಡು ನಂಬರ್ ಕಡೆನಾ ಮೇಡಮ್? ಆ ಇಲ್ಲಿ ಹೌದೌದು, ಎರಡು ಕಡೆನೂ ಬರಿಬೇಕು? ಎರಡು ಕಡೆ ಬರೀರಿ. ಓಕೆ ಮೇಡಮ್. ಎರಡು ಕಡೆ ಬರಿಬೇಕು. ಎರಡು ಡೇ ಕಡೆ. ಟೈಮ್ ಅಲ್ಲಿ 4 ರಿಂದ 5 ತಾಸು ಬರಿಬೇಕು. ಹ್ಮ್ ಇದನ್ನ ನಂಬರ್ ಸರಿ ಥೆರಪಿ ಅಂತ ಮೇಡಮ್. ಹೇಳ್ತೀವಿ. ಹಾ 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 ಇದು ಕೂಡ ತುಂಬಾ ಚೆನ್ನಾಗಿ, ತುಂಬಾ ಜನ ರಿಸಲ್ಟ್ ಕೊಟ್ಟಿದ್ದಾರೆ. ಇದನ್ನ ನೀವು ಪ್ರಯತ್ನ ಮಾಡ್ಬೋದು. ಹ್ಞೂ ಮೇಡಮ್, ಖಂಡಿತ ಮಾಡ್ತೀನಿ. ಹಾ ನಾನು ಆಕ್ಚುಲಿ ಫಾಲೋ ಮಾಡ್ತಾ ಇದ್ದೀನಿ ಮೇಡಮ್ ನಿಮ್ಮನ್ನ. ಹಾ ಮೇಡಮ್, ಮನೆಯಲ್ಲ ಹಲ್ಲು ನೋವು ಬಂದಿತ್ತು, ಸ್ವಲ್ಪ ಇಲ್ಲೆಲ್ಲ ಬ್ಲ್ಯಾಕ್ ಎಲ್ಲ ಹಾಕೊಂಡಿದ್ದೆ, ಕಡಿಮೆ ಆಯ್ತು. ಹಲ್ಲು ಕಡಿಮೆ ಆಯ್ತಾ? ಹಾ, ಇದು ವಿಡಿಯೋಸ್ ಹಲ್ಲು ನೋವು ನೋಡ್ಕೊಂಡು ಕಡಿಮೆ ಮಾಡಿದ್ರಾ ಆಯ್ತು ಮೇಡಮ್? ಮೇಡಮ್. ವಿಡಿಯೋಸ್ ನೋಡಿದ್ರಾ? ಹೌದು ಮೇಡಮ್. ಇಲ್ಲ, ವಿಡಿಯೋಸ್ ನೋಡ್ತೀನಿ, ನಿಮ್ದು ಇದಕ್ಕೂ ನಾನು ಜಾಯಿನ್ ಆಗ್ತಾ ಇರ್ತೀನಿ, ಇದಕ್ಕೆಲ್ಲ ಕೋರ್ಸ್ಗೆಲ್ಲ, ಫ್ರೀ ಕೋರ್ಸ್ಗೆಲ್ಲ ಮಾಡ್ತಾ ಇರ್ತೀನಿ. ಹ್ಮ್
ಖುಷಿ ಆಯ್ತು ಹ್ಮ್ ಮೇಡಮ್. ಈ ರೀತಿ ಫೀಡ್ಬ್ಯಾಕ್ ಹ್ಮ್ ಕೊಟ್ರೆ ನಾವು ಅಟ್ಲೀಸ್ಟ್ ಏನೋ ಒಂದು ವಿಡಿಯೋ ಇಲ್ಲ ಮಾಡ್ಬಿಟ್ಟಿದ್ ರಿಸಲ್ಟ್ ಬಂದಾಗ ಖುಷಿ ಬಹಳ ಆಗುತ್ತೆ. ಮೇಡಮ್ ತಡಿಯಕ್ಕೆ ಆಗ್ತಾ ಇರ್ಲಿಲ್ಲ, ಅಷ್ಟೊಂದ್ ಆಗ್ಬಿಟ್ಟಿತ್ತು ಮೊನ್ನೆ. ಅದು ಯಾವಾಗ 5 ಗಂಟೆಗೆ ಸಾಯಂಕಾಲ ಹ್ಮ್. ನೋಡೋಣ ಅಂತ ಹೇಳಿ ಹಾಕೊಂಡೆ ಮೇಡಮ್. ಫುಲ್ ಕಡಿಮೆ, 1 ಅವರ್ ಅಲ್ಲೇ ಕಡಿಮೆ ಆಗೋಯ್ತು. ಓಹೋ, ಬಹಳ ಒಳ್ಳೇದು. ಖುಷಿ ಆಯ್ತು ಮೇಡಮ್. ಹಾ, ಹ್ಮ್ ಒಳ್ಳೇದು ಮೇಡಮ್. ತುಂಬಾ ಖುಷಿ ಆಯ್ತು. ಹ್ಮ್ ಅದು ಏನಾಗುತ್ತೆ ಥ್ಯಾಂಕ್ ಈಗ ಯು ಮೇಡಮ್. ಹಲ್ಲು ಬಂದಿದೆ ಅಂದ್ರಲ್ಲ ನೀವು. ಹಲ್ಲು ಬಂದಿದೆ ಹಾ ಅಂದ್ರೆ ನಿಮ್ಗೆ ಆಲ್ರೆಡಿ ಈಗ ನಿಮ್ಗೆ ಆಗ್ಲೇ ಹೇಳಿದೆ ನಾನು, ಶುಗರಿಗೆ ಸ್ಟಮಕ್ ಸ್ಪ್ಲೀನ್ ರೀಸನ್ ಇರುತ್ತಂತ. ಹಲ್ಲು ಬಂದಿದೆ ಹಾ ಅಂದ್ರಲ್ಲಿ ನಿಮ್ ಹ್ಮ್ ಸ್ಟಮಕ್ ಮತ್ತು ಸ್ಪ್ಲೀನ್ ಅಲ್ಲಿ ಇಂಬ್ಯಾಲೆನ್ಸ್ ಆಗಿರುತ್ತೆ. ಅದು ಹ್ಮ್ ನಿಮಗೆ ಹಲ್ಲು ಮುಖಾಂತರ ಹಾ ತೋರಿಸುತ್ತದು. ನಾವೇನ್ ಮಾಡ್ತೀವಿ ಅಂದ್ರೆ ಹಾ ಹಾಸ್ಪಿಟ್ಲ್ ಹಾ ಹೋಗ್ಬಿಟ್ಟು ಹಲ್ಲು ಅದು ರೂಟ್ ಕೆನಾಲ್ ಅದು ಇದು ಮಾಡಿಸ್ಕೊಂಡ್ ಬರ್ತೀವಿ. ಬಟ್ ಅದೇನಂದ್ರೆ ನಿಮ್ಗೆ ಹೌದು. ರೂಟ್ ಕಾಸ್ ಇಂದ ಕ್ಲಿಯರ್ ಮಾಡಲ್ಲ. ಅದು ಜಸ್ಟ್ ಹಾಗೆ ಮೇಲೆ ನಿಮ್ಗೆ ಹ್ಮ್ ಒಂದ್ ಮನೆಗೆ ಒಂದ್ ಮನೆ ಕಟ್ತಾ ಇರ್ತೀವಿ. ಅದೇನಾದ್ರು ಕ್ರ್ಯಾಕ್ ಬಿಟ್ರೆ ಆ ಕ್ರ್ಯಾಕ್ ನ ಫಿಲ್ ಮಾಡ್ಬೇಕು. ಮೇಲೆ ನಾವು ಹಾಗೆ ಪೇಂಟ್ ಹಾ ಹಚ್ಚಿದಾಗ ಏನಾಗುತ್ತೆ, ಒಳಗ್ ಕ್ರ್ಯಾಕ್ ಹಂಗೆ ಉಳ್ಕೊಂಡಿರುತ್ತೆ. ಅದ್- ಸೊ ಈಗ ಹೌದು ನೀವು ಇಲ್ಲಿ ಹೌದು ಹೌದು. ಹಾ ನಾವು ರೂಟ್ ಕಾಸ್ ಅಂತಾನೆ ಟ್ರೀಟ್ ಮಾಡಿದಾಗ ನಿಮ್ಗೆ ಈಗ ನೋಡಿ ಹಲ್ಲು ಕಡಿಮೆ ಆಯ್ತಂದ್ರೆ ಇಲ್ಲಿ ಮತ್ತೆ ನೀವು ಸ್ಟಮಕ್ ಹ್ಮ್ ಸ್ಪ್ಲೀನ್ ಸ್ಟ್ರೆಂಥನ್ ಮಾಡ್ಬಿಟ್ರೆ ಹಲ್ಲು ಕೂಡ ಗಟ್ಟಿ ಆಗುತ್ತೆ, ಹ್ಮ್ ಮುಂದೆನ ಹಲ್ಲು ಬರಲ್ಲ ನಿಮ್ಗೆ. ಸರಿ ಮೇಡಮ್, ಖಂಡಿತ ಮಾಡಿಮ್ಮ, ಸರಿ ವಾಸಿ ನಾನು ಆಗುತ್ತೆ. ಬರ್ತೀನಿ ಈ ಮೇಡಮ್. ನಂಬರು ಪ್ರಯತ್ನ ಮಾಡಿ. ಓಕೆ ನಿಮ್ಗೆ ಮೇಡಮ್. ಏನಾದ್ರು ಕಡಿಮೆ ಅನ್ಸಿದ್ರೆ ಹ್ಞೂ ನನ್ನ ಹತ್ರ ಮೇಡಮ್. ಥೆರಪಿ ತಗೋಬೇಕನ್ನೋ ನೆಸಿಟಿ ಇರಲ್ಲ. ಕಡಿಮೆ ಆಗದಿದ್ರೆ ಮಾತ್ರ ಹಾ ಥೆರಪಿ ತಗೊಳ್ಳಿ. ಮತ್ತೆ ಫುಡ್ ಅಲ್ಲಿ ಹೇಳ್ಕೊಡ್ತೀನಿ. ಹಾ ಬೆಳಿಗ್ಗೆ 9 ಗಂಟೆ ಹಾ ಒಳಗೆ ಚೆನ್ನಾಗಿ ತಿಂಡಿ ತಿನ್ಬೇಕು. ಈ ಹಾ ಚಿತ್ರಾನ್ನ, ಹ್ಞೂ ಮೇಡಮ್. ಪುಳಿಯೋಗರೆ, ಅವಲಕ್ಕಿ, ಉಪ್ಪಿಟ್ಟು ಇಂತ ಪದಾರ್ಥಗಳನ್ನ ತಿನ್ಬಾರ್ದು. ಹ್ಮ್ ನೀವು ಹ್ಮ್ ಇಂಥ ರೊಟ್ಟಿ, ಹ್ಮ್ ಅಕ್ಕಿ ರೊಟ್ಟಿ ಆಗ್ಲಿ, ರಾಗಿ ರೊಟ್ಟಿ ಆಗ್ಲಿ, ಅಥವಾ ಜೋಳ ಉಪಯೋಗಿಸಿದ್ರೆ ಜೋಳದ ರೊಟ್ಟಿ ಆಗ್ಲಿ, ಈ ರೀತಿ ಪದಾರ್ಥಗಳನ್ನ ಹ್ಮ್ ತಿನ್ಬೇಕು. ಆಮೇಲೆ ಎಣ್ಣೆಯಲ್ಲಿ ಹ್ಮ್ ಗಾಣದ ಎಣ್ಣೆ ಉಪಯೋಗಿಸಿ. ಹ್ಮ್ ಹಾ ಮೇಡಮ್, ಗಾಂಜಾನೆ ಹಸಿ ಉಪಯೋಗಿಸೋದು. ಕೊಬ್ಬರಿ ಹ್ಮ್ ಉಪಯೋಗಿಸಬಾರ್ದು, ಒಣ ಹ್ಮ್ ಕೊಬ್ಬರಿ ಉಪಯೋಗಿಸಿ. ಓ ಸರಿ ಮೇಡಮ್. ಸರಿ ಮತ್ತೆ ಸರಿ. ಇದು ಹ್ಮ್ ಮಸಾಲಾ ಹ್ಮ್ ಪದಾರ್ಥಗಳನ್ನ ಕಡಿಮೆ ಮಾಡಿ, ಸ್ವೀಟ್ಸ್ ನ ಏನು ತಿನ್ಬಾರ್ದು. ಹ್ಮ್ ಆ ಹ್ಞೂ 9 ಗಂಟೆ ಮೇಡಮ್. ಮೇಲೆ ಸಾಧ್ಯ ಆದ್ರೆ ಬಿಸಿಲಲ್ಲಿ ಹ್ಮ್ ವಾಕ್ ಮಾಡಿ. ಹಾ ಮೇಡಮ್. ವಾಕ್ ಹ್ಮ್ ಮಾಡಿದಾಗ ನಿಮ್ಗೆ ಅಲ್ಲಿ ಸ್ಪ್ಲೀನ್ ಸ್ಟ್ರೆಂಥನ್ ಆಗುತ್ತೆ. ಸ್ಪ್ಲೀನ್ ಸ್ಟ್ರೆಂಥನ್ ಆದ್ರೆ ನಿಮ್ ಹ್ಮ್ ಶುಗರ್ಗೂ ಹೆಲ್ಪ್ ಆಗುತ್ತೆ. ಇವನ್ ಹ್ಮ್ ಸ್ಪ್ಲೀನ್ ಇಂದ ಬರೋ ಹೆಲ್ತ್ ಇಶ್ಯೂಸ್ ಎಲ್ಲ ಒಂದೊಂದೇ ಒಂದೊಂದೇ ಕಡಿಮೆ ಆಗ್ತಾ ಹೋಗುತ್ತೆ. ಹ್ಮ್ ಹ್ಮ್ 11 ಗಂಟೆಯಿಂದ ಹ್ಮ್ 1 ಗಂಟೆಗೆ ದಾಳಿಂಬೆ ಜ್ಯೂಸ್ ತಗೊಳ್ಳಿ ವಾರದಲ್ಲಿ 2 ದಿವಸ. ಸರಿ ಮೇಡಮ್. ಬೇರೆ ಯಾವ್ದೋ ಹಣ್ಣು ತಿನ್ಬಾರ್ದು. ಆ ಟೈಮಲ್ಲಿ ನೀವು ದಾಳಿಂಬೆ ಜ್ಯೂಸ್ ತಗೊಂಡ್ರೆ ಹ್ಮ್ ಒಳ್ಳೇದು. ಮಧ್ಯಾಹ್ನ ಹಸು ಹ್ಞೂ ಆದಾಗ್ಲೇ ಮೇಡಮ್. ಊಟ ಮಾಡ್ಬೇಕು. ನಿಮ್ಗೆ 3 ಗಂಟೆಗೆ ಹಸು ಆದ್ರೆ 3 ಗಂಟೆಗೆ ಊಟ ಹ್ಞೂ ಮಾಡಿ, ಮೇಡಮ್. 4 ಗಂಟೆಗೆ ಹಾ ಹಸು ಆದ್ರೆ 4 ಗಂಟೆಗೆ ಊಟ ಮಾಡಿ. ಟೈಮ್ ನೋಡ್ಕೊಂಡು ಓಕೆ ಊಟ ಮಾಡಬಾರ್ದು. ಓಕೆ ಮೇಡಮ್. ಸಂಜೆ 7:30 ಇಂದ ಹಾ 8 ಮೇಡಮ್ ಗಂಟೆ ಒಳಗೆ ಸರಿ. ಊಟ ಮುಗಿಸ್ಬಿಡಿ. ಹ್ಮ್ ಹಾ ಸರಿ ಸರಿನಾ? ಮೇಡಮ್. ಇಷ್ಟ ಮಾಡಿಮ್ಮ, ಸರಿ ಹೋಗುತ್ತೆ. ಹ್ಮ್ ಥ್ಯಾಂಕ್ ಯು ಮೇಡಮ್ ಮೇಡಮ್. ಎಲ್ಲೋ ಇನ್ನೊಂದು ಹೇಳಿದ್ರಲ್ಲ ಅದೊಂದು ಹೇಳಿ ಶುಗರ್ಗೆ ಮೇಡಮ್. ಏನು ಶುಗರ್ಗೆ ಎಲ್ಲೋ ಇನ್ನೊಂದು ಏನು ನಂಬರ್ ರೆಮಿಡಿ ಕೊಡ್ತೀನಿ. ಬರಿಬೇಕು? ಇಲ್ಲಿ ನೋಡಿ, ನಮ್ಮ ಕೈನ ಹಾ ಫೋಲ್ಡ್ ಮಾಡ್ತೀವಲ್ಲ ನಾವು, ಉಂಗುರದ ಬೆರಳು, ಇದು ಉಂಗುರದ ಬೆರಳು ಮಡಿಸಿದಾಗ ಹಾ ಇಲ್ಲೊಂದು ಟಚ್ ಆಗುತ್ತೆ ನಿಮ್ಗೆ, ಹಾ ಈ ಪೋರ್ಷನ್ ಹಾ ಹಾ ಚಕ್ರ ಹಾ ಹೀಲಿಂಗ್ ಅಂತ ಹೇಳ್ತೀವಿ. ಹಾ ಹಾ ಚಕ್ರ ಹೀಲಿಂಗ್ ಅಲ್ಲಿ ಹ್ಮ್ ಮಣಿಪುರ ಚಕ್ರ, ಇಲ್ಲಿ ಡಿ ಚಕ್ರ, ಮಣಿಪುರ ಚಕ್ರ ಬರುತ್ತೆ ಇಲ್ಲಿ. ಹಾ ಹಾ ಶುಗರ್ ಹಾ ಇದ್ದವ್ರು ಎಲ್ರು ಇದನ್ನ ಪ್ರಯತ್ನ ಮಾಡ್ಬೋದು. ಯೆಲ್ಲೋ ಕಲರ್ ಸ್ಕೆಚ್ ಪೆನ್ ಹಾ ತಗೊಳ್ಳಿ. ಹ್ಮ್ ಹಾ ಇಲ್ಲಿ ಯೆಲ್ಲೋ ಕಲರ್ ಡಾಟ್ ಇಡ್ಬೇಕು. ಹೀಗೆ ಓಕೆ ಮೇಡಮ್. ಕಾಣಿಸ್ತಿದ್ಯಾ? ನಿಮ್ಮ ಹ್ಮ್ ಉಂಗುರದ ಬೆರಳಿಗೆ ಹಾ ಫೋಲ್ಡ್ ಮೇಡಮ್. ಮಾಡಿದಾಗ ಟಚ್ ಆಗುತ್ತೆ, ಅಲ್ಲಿ ನೀವು ಯೆಲ್ಲೋ ಕಲರ್ ಹೌದು. ಇಡ್ಬೇಕು. ಓಕೆ ಮೇಡಮ್. 2 ಕೈಯಲ್ಲೂ ಹ್ಮ್ ಇಡ್ಬೇಕು. ಓಕೆ. ಡೇ ಹ್ಮ್ ಟೈಮ್ ಅಲ್ಲಿ 4 ರಿಂದ 5 ಗಂಟೆಗಳ ಕಾಲ ಇಡ್ಬೇಕು. ಹ್ಮ್ 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 ಜೊತೆಗೆ ಮಾಡಿತಾ ಹ್ಮ್ ಮಾಡಿತ್ತಲ್ಲ ಇಲ್ಲಿ ನೋಡಿ, ಬಟಾಣಿ ಕಾಳು, ಬಟಾಣಿ ಕಾಳು ಒಂದ್ ಒಣಗಿರೋದು ನಿಮಿಷ ಬಟಾಣಿ ಕಾಳು ಕಾಣಿಸ್ತಾ ಬರುತ್ತಲ್ಲ, ಅದನ್ನ ಈ ಕಾಣಿಸ್ತಾ ಯೆಲ್ಲೋ ಇಲ್ಲ. ಕಲರ್ ಡಾಟ್ ಮೇಲೆ ಇಡ್ಬೇಕು. ಹೀಗೆ ಹಾ ಸರಿ ಮೇಡಮ್. ಹಾ ಕಾಣಿಸ್ತು. ಹ್ಮ್ 2 ಕೈಯಲ್ಲೂ ಇಡಿ. ಹ್ಮ್ ನೈಟ್ ಮಲ್ಕೊಳಗ್ ಇಡ್ಬೇಕು, ಬೆಳಗ್ಗೆ ಹಾ ಎದ್ದು ತೆಗೆದು ಬಿಡ್ಬೇಕು. ಸರಿ ಮೇಡಮ್. ಇದನ್ನ ಹ್ಮ್ 2 ತಿಂಗಳು ಸರಿ ಮಾಡ್ಬೇಕು ಮೇಡಮ್. ನೀವು. ಓಕೆ ಮೇಡಮ್. ಇದು ಹ್ಮ್ ಮಾಡಿ ನಿಮ್ಗೆ ಚಕ್ರನು ಕೂಡ ಓಕೆ ಮೇಡಮ್. ಸ್ಟ್ರೆಂತ್ ಆಗುತ್ತೆ. ಓಕೆ ಮೇಡಮ್. ಓಕೆ. ಇಷ್ಟ ಮಾಡಿ ಹ್ಮ್ ಸರಿ ಹೋಗುತ್ತೆ. ಆಮೇಲೆ ನಂಗೆ ಹ್ಮ್ ಫೀಡ್ಬ್ಯಾಕ್ ಕೊಡಿ. ಸರಿ ಮೇಡಮ್. ಥ್ಯಾಂಕ್ಸ್ ನಮಸ್ತೆ. ಮೇಡಮ್, ತುಂಬಾ ಹಾ, ಥ್ಯಾಂಕ್ಸ್. ಬಹಳ ಒದ್ದಾಡ್ತಾ ಇದ್ದೆ ಮೇಡಮ್, ಇದು ತುಂಬಾ ನೋವ್ತಾ ಇತ್ತು. ಕಡಿಮೆ ರಾತ್ರಿ ಎಲ್ಲಾ ಆಗುತ್ತಮ್ಮ ಇದು. ನಿದ್ದೆ ಬರ್ತಾ ಇರ್ಲಿಲ್ಲ ಇದು ಹಾ, ಊರಿಗೆ. ಹ್ಮ್ 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 ಥ್ಯಾಂಕ್ಸ್ ಮೇಡಮ್, ತುಂಬಾ ಕಡಿಮೆ ಥ್ಯಾಂಕ್ಸ್. ಆಗುತ್ತೆ. ನಮಸ್ತೆ. ಥ್ಯಾಂಕ್ ಯು, ಥ್ಯಾಂಕ್ ಯು. ಸರಿ ಮೇಡಮ್. ಮೀನಾಕ್ಷಿ, ಮೀನಾಕ್ಷಿ ಮೇಡಮ್ ಅನ್ಮ್ಯೂಟ್ ಮಾಡ್ಕೊಳ್ಳಿ.